ಆಗುತ್ತಾ ಹೋಯಿತು. ಮಹಾರಾಷ್ಟ್ರದ ಪರಂಪರೆ, ಸಾಮ್ರಾಜ್ಯ, ಶಾತವಾಹನರ ಪರಾಕ್ರಮದಿಂದ ಮಹಾರಾಷ್ಟ್ರ ಧರ್ಮ, ಶಾಸ್ತ್ರ, ತತ್ವ, ಜ್ಞಾನ, ಕಲಾ, ವಿದ್ಯೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ವಿಕಸನ ಹೊಂದುತ್ತಾ ಹೋಯಿತು. ಶೂರರು, ವೀರರು, ಕವಿ ಪಂಡಿತರು, ಸ್ತ್ರೀಯರು ಸುಖ ನೆಮ್ಮದಿಯಿಂದ ಇರ್ತಾ ಇದ್ದರು. ದಿಕ್ಕು ದಿಕ್ಕುಗಳಲ್ಲಿ ಮಂಗಲಮಯವಾಗಿತ್ತು. ಮಹಾರಾಷ್ಟ್ರವು ಎಲ್ಲಾ ಸಂಭ್ರಮದಿಂದ ಕೂಡಿರುವ ಸಮಯದಲ್ಲಿ ಒಂದು ರಕ್ತ ವಿಪಾಸಿನ ವಕ್ರ ದೃಷ್ಟಿಯು ಮಹಾರಾಷ್ಟ್ರದ ಮೇಲೆ ಬೀಳುತ್ತದೆ. ಮಹಾರಾಷ್ಟ್ರ ಭಾರತೀಯರ ದಾಳಿಗೆ ತುತ್ತಾಗಿ ಹೋಯಿತು. ಆ ಮೊಘಲರ ದೊರೆ ಮುಸಲ್ಮಾನನಾದ ಆದಿಲ್ ಶಾ ಯಾವುದೇ ದಯದಾಕ್ಷಿಣ್ಯ ಇಲ್ಲದೆ ಹೆಣ್ಣು ಮಕ್ಕಳ ಅಪಹರಣ, ಅಪಮಾನ, ಧನಧಾನ್ಯಗಳ ಕೊಳ್ಳೆ ಹೊಡೆದು ಮಾರಣಾಂತಿಕ ಹಲ್ಲೆ, ಸ್ತ್ರೀಯರ ಅತ್ಯಾಚಾರ, ವೃದ್ಧರ ಮಾನನಷ್ಟ, ಹಿಂದೂಗಳ ಪೂಜಾ ಕೇಂದ್ರವಾದ ಮಂದಿರ, ಮಠ, ದೇವಸ್ಥಾನಗಳನ್ನು ಧ್ವಂಸ ಮಾಡಲು ಶುರು ಮಾಡಿದರು. ಚಂಡಮುಂಡ ಭಂಡಾಸುರ ಖಂಡಿನಿ ದುರ್ಗೆ, ಉದಂಡ ದಂಡ ಮಹಿಷಾಸುರ ಮರ್ದಿನಿ ಜಗದಂಬೆ, ಮಹಾರಾಷ್ಟ್ರ ಧರ್ಮ ರಕ್ಷಿಕೆ, ಬಯ ದಾರುಘರ್ ದಾರುಘರ್ ದಾರುಘರ್. दारियुगामी आई कधीचा काजून गेलो पार, सांग भवानी तुझ विन आम्हा कोण असे आधार. दारू गडबयाता दारू गडबया, दारू गडबयाता दारू गडबया, दारू गडबयाता दारू गडबया, दारू गडबयाता दारू गडबया. निजलीस आई आज कुमेलू कशी तुला जागवू, स्वातंत्र्याची तहान माझी सांग कशी भागवू. स्वातंत्र्याचे अमृत देई नसे मागणे फार, स्वातंत्र्याचे अमृत देई नसे मागणे फार, नसे मागणे फार. दारू गडबया दारू गडबया, दारू गडबया दारू गडबया, दारू गडबया दारू गडबया, दारू गडबया दारू गडबया. आई जगदंबे भवानी माते, हे रेणुका माते, कालिका माते, हे शांता दुर्गे, चंडी केतू, हे माँ काली तू, हे महालक्ष्मी, हे माँ साई, हे अष्टभुजा तू, हे कविता तू, हे तेलन लक्ष्मी, पंढरपूर वासिनी, हे सप्तशृंगी तू, हे माँ काली तू. हे दारू गडबया दारू गडबया, 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 दारू गडबया दारू गडबया. ಈ ಸೃಷ್ಟಿಯಲ್ಲಿ ಅಧರ್ಮ ತಾಂಡವಾಡುತ್ತಿರುವ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆಗೆ ಭೂಮಿಯಲ್ಲಿ ಅದೆಷ್ಟೋ ಅವತಾರ ಪಡೆದವನಿಗೆ ಆದಿಶಕ್ತಿ. ಹಾಗೆಯೇ ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಅಧರ್ಮವು ಎಲ್ಲಿ ತಾಂಡವಾಡುತ್ತಿದೆಯೋ ಅಲ್ಲಿ ಧರ್ಮವನ್ನು ಉಳಿಸುವ ಕಾರ್ಯ ಆಗಲೇಬೇಕು. ಹಾಗೆಯೇ ಅಧರ್ಮದ ದಾರಿಯಿಂದ ಮೊಘಲರವರು ಆದಿಲ್ ಶಾ, ಬ್ರಾಹ್ಮಣ, ಸ್ತ್ರೀ, ಗೋಮಾತೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಹಿಂದೂ ಧರ್ಮವನ್ನು ನಾಶ ಮಾಡಲು ಹೊರಟಿರುವ ರಕ್ತ ವಿಪಾಸಿಗಳ ನಾಶಕ್ಕಾಗಿ ಜಗದಂಬೆ ಒಂದು ಸ್ವರವಾಗಿ ಹಿಂದೂ ಸ್ವರಾಜ್ಯದ ಉಳಿತಿಗಾಗಿ ಶಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ದಂಪತಿಗಳ ಮಗನಾಗಿ ಶ್ರಮ ಪಡೆದವರು ಶಿವಾಜಿ ಮಹಾರಾಜರು. ಹಾ ರಾಜ, ಹಾ ಜೀಜಾಮಾತೆ, ಮಗುವಿನ ಹೆಸರೇನು? ಮಾತೆ ಶಿವಾಜಿಯ ವರ ಅಲ್ವಾ ಶಿವಾಜಿ. शिवाजी
गरमाळा राजसरुपण डोई टोपण पाहून चुकतो चाळा लिंब लोण उतराग लवकर दुष्ट लागल काळा राजसरुपण डोई टोपण पाहून चुकतो चाळा लिंब लोण उतराग लवकर दुष्ट लागल काळा कौसल्येचा राम झाली शोधेचा तुझा पारणा पारणा बाळ शिवाजीचा तुझा पारणा पारणा बाळ शिवाजीचा जो जो रे बाळा जो जो रे जो जो रे बाळा जो जो रे जाग रे बाळा जाग रे बोलन तारे घूम जातरे धडक जात चौघडे शिवनेरीच्या सदरेवर भगवा झेंडा फडफडे निघानाचे चिरे हरखने सह्याद्रीचे गडे तुझ्यासाठी मावळे मर्द मराठे खडे आजोगवला सूर्य नभी नव्यानवलाईचा तुझा पारणा पारणा बाळ शिवाजीचा तुझा पारणा पारणा बाळ शिवाजीचा चंद्र तुझा हा इंद्र शोभतो पुत्र तुझा होता चंद्र तुझा हा इंद्र शोभतो पुत्र तुझा होता तुझा पारणा पारणा बाळ शिवाजीचा तुझा पारणा पारणा बाळ शिवाजीचा ಶಿವಾಜಿಯವರ ಹಿರಿಮೆಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇ ಶಿವಾಜಿಯವರ ಮಹಾನ್ ತಾಯಿ ಜೀಜಾಬಾಯಿ. ಶಿವಾಜಿಯವರ ತಂದೆ ಹೆಚ್ಚಾಗಿ ಯುದ್ಧಭೂಮಿಯಲ್ಲೇ ಇದ್ದರು. ಹಾಗಾಗಿ ಜೀಜಾಬಾಯಿಯವರು ಒಬ್ಬರೇ ಶಿವಾಜಿಯವರನ್ನು ಕೋಟೆಯೊಂದರಲ್ಲಿ ಬೆಳೆಸಿದ್ದಾರೆ. ಅವರು ಶಿವಾಜಿಯವರನ್ನ ಒಬ್ಬ ಯೋಧನನ್ನಾಗಿ ಮಾಡಲು ತನ್ನಿಂದ ಏನೆಲ್ಲ ಮಾಡೋಕೆ ಸಾಧ್ಯ ಇತ್ತು ಅದನ್ನೆಲ್ಲ ಮಾಡ್ತಾರೆ. ಜೀಜಾಬಾಯಿ ಶಿವಾಜಿಯವರಲ್ಲಿ ನ್ಯಾಯ ಮತ್ತು ಸಹಾನುಭೂತಿಯ ಪ್ರಜ್ಞೆಯನ್ನು ಬೆಳೆಸುತ್ತಾರೆ ಮತ್ತು ಇದೇ ಮುಂದೆ ಅವರ ಆಳ್ವಿಕೆಯ ಸಮಯದಲ್ಲಿ ಅವರ ಮೂಲ ಮೌಲ್ಯವಾಯಿತು. ಜೀಜಾಬಾಯಿಯವರು ಶಕ್ತಿ, ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯುಳ್ಳ ಮಹಿಳೆಯಾಗಿದ್ದು ಶಿವಾಜಿಯಂತಹ ಯೋಧನನ್ನು ಭಾರತಕ್ಕೆ ಕೊಂಡ ತಾಯಿ. ಜೀಜಾಬಾಯಿ ಒಂದು ಪೀಳಿಗೆಯನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಎಷ್ಟು ಮಹತ್ವದಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. तूच अर्जुन तूच केशव तू तुझा हो सारथी तूच अर्जुन तूच केशव तू तुझा हो सारथी करुणी वार गणी वावर दे भूमीस आहुती करुणी वार गणी वावर दे भूमीस आहुती तूच अर्जुन तूच केशव तू तुझा हो सारथी करुणी वार गणी वावर दे भूमीस आहुती सामदाम दंड भेद सांगती हे चारि वेद सामदाम दंड भेद सांगती हे चारि वेद करुणी मार्गनि मावर दे भूमीस आहुती करुणी मार्गनि मावर दे भूमीस आहुती तूच अर्जुन तूच केशव तू तुझा हो सारथी तूच अर्जुन तूच केशव तू तुझा हो सारथी करुणी गणी वावर दे भूमीस आहुती करुणी गणी वावर दे भूमीस आहुती तूच अर्जुन तूच केशव तू तुझा हो सारथी करुणी गणी वावर दे भूमीस आहुती
ಪ್ರಿಯ ಆತ್ಮೀಯ ನಾಗರಿಕರೇ, 300 ವರ್ಷಗಳಿಂದ ನಾವು ಗುಲಾಮಗಿರಿಯ ಕೆಳಗೆ ಸಾಯ್ತಾ ಇದ್ದೇವೆ. ಈ ಭಾರತದಲ್ಲಿ ಯಾರೂ ನಮ್ಮನ್ನು ಪೀಡಿಸದಿದ್ದರೂ ಪರವಾಗಿಲ್ಲ, ಆದರೆ ಯಾರಿಗೂ ಹೆದರಬಾರದು. ನಾವು ಸ್ವತಂತ್ರ ಹುಲಿಯ ಹಾಗೆ ಬದುಕಬೇಕು. ನಾವು ಮರಾಠರು. ಯಾರೇ ನಮ್ಮನ್ನು ಪೀಡಿಸಿ ಹಿಂದೂ ರಾಷ್ಟ್ರವನ್ನು ನಷ್ಟ ಮಾಡಿದರು ನಮ್ಮ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ. ರಾಷ್ಟ್ರ ಭಾವನೆಯನ್ನು ಸಂಘಟನೆ ಮಾಡಿ ದೇಶವನ್ನು ಪರಕೀಯರ ಆಕ್ರಮಣದಿಂದ ನಷ್ಟವಾಗಲು ಬಿಡುವುದಿಲ್ಲ. ಸ್ವದೇಶಿ ಹಾಗೂ ಪರದೇಶಿ ಶಕ್ತಿಗಳನ್ನು ವಿಚ್ಛೇದನೆ ಮಾಡಿ ಸ್ವರಾಜ್ಯವನ್ನು ಸ್ಥಾಪಿಸುತ್ತೇವೆ. ನಮ್ಮ ಹೃದಯ ಬಡಿತ ನಿಲ್ಲುವವರೆಗೂ ಸ್ವರಾಜ್ಯ ಸ್ಥಾಪನೆಗಾಗಿ ಹೋರಾಡುತ್ತೇವೆ. ಈ ರಾಜ್ಯ ಜನತೆಯ ಹಿತವನ್ನು ಅಭಿವೃದ್ಧಿಗೊಳಿಸುತ್ತೇವೆ. ಆಯುಷ್ಮಾನ್ ಭವ, ಯಶಸ್ವಿ ಭವ, ವಿಜಯೀ ಭವ. ಇವತ್ತಿನ ದಿನ ಶಿವರಾಯರೇಶ್ವರ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗ ರಕ್ತದಲ್ಲಿ ಅಭಿಷೇಕ ಮಾಡಿ ದೇವರಿಗೆ ಒಂದು ಇಂದವೇ ಸ್ವರಾಜ್ಯ ನಿರ್ಮಾಣ ಮಾಡಲು ಶಪಥ ಮಾಡಿದ. ಈ ದಿನದಿಂದ ಹೊಸ ಯುಗದ ಆರಂಭವಾಗಿದೆ. का पुत्र, मराठों की शान, मातृभूमि पर सर्वस्व न्यौछावर करके बचाए थे अपनों के प्राण। ऐसे वीर धरती पुत्र मराठा गौरव थे दक्षिण के शेर, श्री 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 छत्रपति शिवाजी महाराज। हमने जब जब शमशीरें ताने गहराए भवन
ಬೇಗ ಬರಬೇಕು ಅಂತ ಆದೇಶ ನೀಡುತ್ತಾರೆ. ಆದ್ರೆ ಶಿವಾಜಿ ಮಹಾರಾಜರು ದೇಹಕ್ಕೆ ರಕ್ಷಾ ಕವಚ ಮತ್ತು ಲೋಹದ ಉಳಿವುಗಳನ್ನು ಧರಿಸಿ ಅವನ ಭೇಟಿಗೆ ಹೋಗ್ತಾರೆ. आओ शिवाजी आओ, आओ हमारे गले लग जाओ। ಸ್ವಲ್ಪ ಮೋಸದಿಂದ ಚಾಕುವಿನಿಂದ ದಾಳಿ ಮಾಡ್ತಾನೆ. ಆದ್ರೆ ಮಾತೆ ಭವಾನಿಯ ಆಶೀರ್ವಾದದಿಂದ ರಕ್ಷಾ ಕವಚ ಧರಿಸಿರುವುದರಿಂದ ಶಿವಾಜಿ ಮಹಾರಾಜರಿಗೆ ಏನೂ ಆಗುದಿಲ್ಲ. ಆದ್ರೆ ಶಿವಾಜಿ ಮಹಾರಾಜರು ಧರಿಸಿರುವ ಹುಲಿಯಿಂದ ಅಫ್ಜಲ್ ಖಾನ್ನ ಬೆನ್ನನ್ನು ಸೀಳಿ ಬಿಡ್ತಾರೆ. ಮಾನ್ಯ ಮಹೋದಯರೇ, ಅಗಾಧವಾದ ಪ್ರಪಂಚದಲ್ಲಿ ಒಬ್ಬ ಮಹಾನ್ ಪುರುಷ ಶಿವಾಜಿ ಮಹಾರಾಜರ ಚರಿತ್ರೆ ಅಪಾರ. ಅನಂತ ಬ್ರಹ್ಮಾಂಡದಲ್ಲಿ ಸಾಮಾನ್ಯ ಮನುಷ್ಯರಾದ ನಾನು ಅವರ ಪೂರ್ತಿ ಚರಿತ್ರೆಯನ್ನು ವಿವರಿಸಲು ಸಾಧ್ಯವೇ? ಛತ್ರಪತಿ ಶಿವಾಜಿ ಮಹಾರಾಜರ ಸಾಗರದಂತಿರುವ ಚರಿತ್ರೆಯಲ್ಲಿ ಅತ್ಯಮೂಲ್ಯ ಯುದ್ಧ ಸಂದರ್ಭವೊಂದನ್ನು ವಿವರಿಸಲು ಪ್ರಯತ್ನಿಸುವೆ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಅಮ್ಮ, ನನ್ನನ್ನು ಕರೆಸಿದ